Yes. Next, okay, the properties the properties of the budget line. The budget line AB slopes downwards from left to right to show which one, less of one commodity and more of another commodity, to show less of one commodity and more of another commodity. The next one, the combination which exactly lies on the budget line, that is E, F, G, H, I and J, which is lying exactly on the budget line, shows income is equal to expenditure. Income is equal to expenditure. The next one, the combination which lies inside the budget line, the combination which lies inside the budget line shows income is underspent. Income is underspent. And next one, the combination which lies outside the budget line, which is lying outside the budget line, it shows it is an unattainable combination. Unattainable combination. Yes, that is ಇಲ್ಲಿ ತಗೊಳ್ಳುವಂತದ್ದಾರೆ ಇನ್ಕಮ್ ಎಷ್ಟಿದೆ, ಇನ್ಕಮ್ 20 rupees, ಎಕ್ಸ್ಪೆಂಡಿಚರ್ ಕೂಡ 20 rupees. ಅಲ್ಲಿ the combination which is lying exactly on the budget line. The next one, the combination which lies inside the budget line ತಗೊಳ್ಳುವಂತದ್ದಾರೆ ಇನ್ಕಮ್ 20 rupees ಇದೆ, ಆದರೆ ಖರ್ಚು ಮಾಡ್ತಿರುವಂಥದ್ದು 15 ರೂಪಾಯಿ, ಅಂದರೆ ಏನಾಗ್ತಿರುವಂಥದ್ದು ಇಟ್ ಈಸ್ ಅಂಡರ್ ಸ್ಪೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದ ಕಾಂಬಿನೇಷನ್ ಡಿ ಅನ್ಅಟೈನಬಲ್ ಕಾಂಬಿನೇಷನ್ ತಗೊಳ್ಳುವಂಥದ್ದಾರೆ ಇನ್ಕಮ್ 20 rupees ಇರುತ್ತೆ, ಆದರೆ ಅದರ ಕಮಾಡಿಟಿ ಪ್ರೈಸು ಸೇ ಫಾರ್ ಎಕ್ಸಾಂಪಲ್ 25 rupees ಅಥವಾ 40 rupees ಇದೆ ಅಂತ ತಗೊಳ್ಳುವಂಥದ್ದಾರೆ, ಅದನ್ನು ನಾವು ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ನಮ್ಮ ಹತ್ರ ಇರೋದಿಲ್ಲ. ದಿಸ್ ಈಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ ಬಜೆಟ್ ಲೈನ್. ದಿಸ್ ಈಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ budget line. Again I am repeating the properties of the budget line. The budget line AB slopes downwards from left to right to show more of one commodity and less of another commodity, because ಏನಾಗ್ತಿರುವಂಥದ್ದು ಒಂದು ಕಮಾಡಿಟಿ ನಾವು ಜಾಸ್ತಿ ಕನ್ಸಂಪ್ಷನ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ನಮ್ಮ ಹತ್ರ ಇರುವಂಥ ಇನ್ಕಮಲ್ಲೇ ಪರ್ಚೇಸ್ ಮಾಡಬೇಕಾಗಿರುವಂಥದ್ದು, ಅದ್ರ ಮೇಲೆ ತೊಗೊಳ್ಳುವಂಥದ್ದಾರೆ ಒಂದು ಕಮಾಡಿಟಿ ಜಾಸ್ತಿ ಆಗುತ್ತೆ, ಇನ್ನೊಂದು ಕಮಾಡಿಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್ನ ತೊಗೊಳ್ಳುವಂಥದ್ದಾರೆ ದ ಕಾಂಬಿನೇಷನ್ ವಿಚ್ ಎಕ್ಸಾಕ್ಟ್ಲಿ ಲೈಸ್ ಆನ್ ದ ಬಜೆಟ್ ಲೈನ್. ಏನು ಯಾವ ಕಾಂಬಿನೇಷನ್ನು ಎಕ್ಸಾಕ್ಟಾಗಿ ಬಜೆಟ್ ಲೈನ್ ಮೇಲೆ ಇರುತ್ತೋ ಅದೇನು ತೋರಿಸ್ತಿರುವಂಥದ್ದು ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಅರ್ಥ ಆಗ್ತಿದೆ, ನಮ್ಮ ಇನ್ಕಮ್ 20 ರೂಪಾಯಿ ಇದೆ, ಖರ್ಚು ಮಾಡ್ತಿರುವಂಥದ್ದು ಕೂಡ 20 ರೂಪಾಯಿ ಇದೆ. ನೆಕ್ಸ್ಟ್ one, the combination which lies inside the budget line, ಯಾವುದು ಸಿ ಕಾಂಬಿನೇಷನ್ ಏನಾಗ್ತಿರುವಂಥದ್ದು it is the income is underspent, that means the income is 20 rupees but we are spending only 15 rupees, that is income is underspent. And the combination D which lies outside the budget line shows it is an unattainable combination. Say for example the income is 20 rupees but the price of a particular commodity is 40 rupees and hence it cannot be purchased by us. ಅದರಿಂದ ನಾವೇನು ಮಾಡೋದಕ್ಕಾಗೋದಿಲ್ಲ, ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನೇನಾಗಿರುವಂಥದ್ದು ಅನ್ಅಟೈನಬಲ್ ಕಾಂಬಿನೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. Next, slope of the budget line. Slope of the budget line. Slope of the budget line. ಇಲ್ಲಿ ನಾನು ಹೇಳ್ತಾ ಹೋಗ್ತಿದ್ದೆ, ನಾನು ನಿಮಗೆ ಏನು ಹೇಳ್ತಿರುವಂಥದ್ದು ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಫ್ರಮ್ ಲೆಫ್ಟ್ ಟು ರೈಟ್. ಆದರೆ ಇಲ್ಲಿ ಇ ಎಫ್ ಜಿ ಎಚ್ ಐ ಜೆ ವೈಸರ್ವಸ ತೊಗೊಂಡಿದ್ದೀವಿ ಅಂತ ಕೇಳ್ಬೋದು. ಅದಕ್ಕೋಸ್ಕರ ಈಗ ಸ್ಲೋಪ್ ಆಫ್ ದ ಬಜೆಟ್ ಲೈನನ್ನು ತೊಗೊಳ್ಳೋಣ. ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಈಸ್ ಕ್ಯಾಲ್ಕುಲೇಟೆಡ್, ದಟ್ ಈಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ತೊಗೊಳ್ಳುವಂಥದ್ದಾರೆ ಚೇಂಜ್ ಇನ್ ವರ್ಟಿಕಲ್ ಆಕ್ಸಿಸ್, that is y axis, divided by change in horizontal axis, that is x. ಅರ್ಥ ಆಗ್ತಿದೆಯಾ? ಏನಾಗ್ತಿರುವಂಥ ಚೇಂಜ್ ಇನ್ ವರ್ಟಿಕಲ್ ಆಕ್ಸಿಸ್ ಡಿವೈಡೆಡ್ ಬೈ ಚೇಂಜ್ ಇನ್ ದ ಹಾರಿಜಾಂಟಲ್ ಆಕ್ಸಿಸ್, ದಟ್ ಈಸ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್. ವರ್ಟಿಕಲ್ ಆಕ್ಸಿಸ್ ಡಿವೈಡೆಡ್ ಬೈ ಹಾರಿಜಾಂಟಲ್ ಆಕ್ಸಿಸ್ will be the slope of the budget line. That is slope of the budget line is equal to ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಅಂತ ತಗೊಳ್ಳುವಂಥದ್ದಾರೆ ಏನು ತಗೊಬೋದು, ಯೂನಿಟ್ಸ್ ಆಫ್ ಬಿ willing to sacrifice divided by units of A willing to gain. That is
ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಈಸ್ ಈಕ್ವಲ್ ಟು ಮೈನಸ್ ಪಿ ಬಿ ಡಿವೈಡೆಡ್ ಬೈ ಪಿ ಎ, ಮೈನಸ್ ಪಿ ಬಿ ಡಿವೈಡೆಡ್ ಬೈ ಪಿ ಎ. ದಟ್ ಈಸ್ ಕಾಂಬಿನೇಷನನ್ನು ತಗೊಳ್ಳುವಂಥದ್ದಾರೆ. ಒಂದು ಶೆಡ್ಯೂಲನ್ನು, ಲಾಸ್ಟ್ ಶೆಡ್ಯೂಲನ್ನು ಪಾರ್ಟನ್ನು ಕನ್ಸಿಡರ್ ಮಾಡುವಂಥದ್ದಾರೆ. ಏನು? ಪ್ರೈಸ್ ಆಫ್ ಎ, ಪ್ರೈಸ್ ಆಫ್ ಬಿ. ಇನ್ನು ಮಿಕ್ಕಿದೇನು ಬರೀಲಿಕ್ಕೆ ಹೋಗೋದಿಲ್ಲ. ಇಷ್ಟನ್ನು ಅರ್ಥ ಮಾಡ್ಕೊಂಡಿರಿ. ಇ ಎಫ್ ಜಿ ಎಚ್ ಐ ಜೆ 5 4 3 2 1 0 0 2 4 6 8 10. Yes sir. Vertical axis divided by horizontal axis. Vertical axis divided by horizontal axis ಅಂತ ತಗೊಂಡುವಂಥದ್ದಾರೆ. 0 ಇದ್ದಾಗ ಎಷ್ಟಿದೆ? 10 ಇದೆ. 0 ಇದ್ದಾಗ ಎಷ್ಟಿದೆ? 10 ಇದೆ. 1 ಇದ್ದಾಗ ಎಷ್ಟಾಯಿತು? 8 ಆಯಿತು. ಅಂದರೆ ಏನು? -2ನಾ? ಎಸ್. ನೆಕ್ಸ್ಟು 2 ಇದ್ದಾಗ ಎಷ್ಟಾಯಿತು? 6. ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀವಿ? ವಿ ಆರ್ ಸ್ಯಾಕ್ರಿಫೈಸಿಂಗ್. ಏನಾಗ್ತಿರೋಂಥದ್ದು ಇಲ್ಲಿ? ಯೂನಿಟ್ಸ್ ಆಫ್ ಬಿ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್, ದಟ್ ಈಸ್ ಎ ವಿಲ್ಲಿಂಗ್ ಟು ಗೇನ್. -2 ಆಗ್ತಾ ಇದೆ, ಇಲ್ಲಿ +1 ಆಯಿತು. ಇಲ್ಲಿ ಮತ್ತೆ -2 ಆಯಿತು, ಇಲ್ಲಿ +1 ಆಯಿತು. ಇಲ್ಲಿ -2 ಆಯಿತು, ಇಲ್ಲಿ +1 ಆಯಿತು. ಅಂದರೆ ಯೂನಿಟ್ಸ್ ಆಫ್ ಬಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ? ಟು ಗೆಟ್ 1 ಅಡಿಷನಲ್ ಯೂನಿಟ್ ಆಫ್ ದ ಎ ಕಮಾಡಿಟಿ. ಟು ಗೆಟ್ ದ 1 ಅಡಿಷನಲ್ ಯೂನಿಟ್ ಆಫ್ ದ ಎ ಕಮಾಡಿಟಿ. ದಟ್ ಈಸ್ ಏನು ತೊಗೊಬೋದು? -2 ಡಿವೈಡೆಡ್ ಬೈ 1, ದಟ್ ಈಸ್ -2. ನ್ಯೂಮರೇಟರ್ ಯಾವಾಗಲೂ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಆದರೆ ನಾವು ಇಲ್ಲಿ ಏನು ಮಾಡ್ತಿರುವಂಥದ್ದು? ಆಬ್ಸಲ್ಯೂಟ್ ನಂಬರ್ಸನ್ನು, ಅಥವಾ ಏನು ಮಾಡ್ತಿರುವಂಥದ್ದು? ವಿ ಆರ್ ಕನ್ಸಿಡರಿಂಗ್ ದ ಆಬ್ಸಲ್ಯೂಟ್ ನಂಬರ್ಸ್. ಆಬ್ಸಲ್ಯೂಟ್ ನಂಬರ್ಸನ್ನು ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಅರ್ಥ ಆಗ್ತಿದೆ? ವಿ ಆರ್ ಗೋಯಿಂಗ್ ಟು consider only the absolute number. Yes, this is about the slope of the budget line. ಇನ್ನೊಂದು ರೀತಿಯಾಗಿ ತಗೊಳ್ಳುವಂಥದ್ದಾದರೆ ಅಥವಾ ಬಜೆಟ್ ಲೈನನ್ನು ಡ್ರಾ ಮಾಡುವಂಥದ್ದಾದರೆ P1 into X1 plus P2 into X2 is equal to M. Yes, this is about the which one? Budget line, the slope of the budget line. ಇಷ್ಟನ್ನು ಬರೆಯೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಯಾಕೆ ತಗೊಂತೀವಿ ನಾವು? ಹಾರಿಜಾಂಟಲ್ ಆಕ್ಸಿಸ್, ಕಮಾಡಿಟಿ ಎ, ಕಮಾಡಿಟಿ ಬಿ. ದಿಸ್ ಈಸ್ ಅಬೌಟ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್. ಮತ್ತೆ ಇನ್ನೊಂದು ಸತಿ ರಿಪೀಟ್ ಮಾಡ್ತಿದ್ದೀನಿ. ಸ್ಲೋಪ್ ಆಫ್ ದ ಬಜೆಟ್ ಲೈನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಚೇಂಜ್ ಇನ್ ದ ವರ್ಟಿಕಲ್ ಆಕ್ಸಿಸ್, ದಟ್ ಈಸ್ ಬೈ ಎಸ್ y divided by horizontal axis ಯಾವುದು? x. ರೈಟ್? ಸ್ಲೋಪ್ ಆಫ್ ದ ಬಜೆಟ್ ಲೈನ್, ಯೂನಿಟ್ಸ್ ಆಫ್ ಬಿ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್. ಯೂನಿಟ್ಸ್ ಆಫ್ ಬಿ ಏನು ಮಾಡ್ತಿದ್ದೀವಿ ನಾವು? ಕಡಿಮೆ ಮಾಡ್ತಾ ಹೋಗ್ತಾ ಇದ್ದೀವಿ. ಹೆಸರು 10 ಇತ್ತು, 8 ಆಯಿತು, 6 ಆಯಿತು, 4 2 0 ಆಯಿತು. ಆ್ಯಡ್ ಆಗ್ತಿರುವಂಥದ್ದು ಎಷ್ಟು? 1 1 1 1 ಅಂದಾಗ ಏನಾಗ್ತಿರುವಂಥದ್ದು? -ಪಿ ಬಿ ಡಿವೈಡೆಡ್ ಬೈ ಪಿ ಎ ಅಂತ ತೊಗೊಂಡಾಗ -2 ಡಿವೈಡೆಡ್ ಬೈ 1 -2. ನ್ಯೂಮರೇಟರ್ ಯಾವಾಗಲೂ ಏನಾಗಿರುತ್ತೆ? ಇಟ್ ವಿಲ್ ಬಿ ಆಲ್ವೇಸ್ ಇನ್ ದ ನೆಗೆಟಿವ್ ವ್ಯಾಲ್ಯೂ, ಬಟ್ ವಿ ಕನ್ಸಿಡರ್ ಓನ್ಲಿ ದ ಆಬ್ಸಲ್ಯೂಟ್ ವ್ಯಾಲ್ಯೂಸ್. ಆಬ್ಸಲ್ಯೂಟ್ ವ್ಯಾಲ್ಯೂಸನ್ನು ಮಾತ್ರ ನಾವು ಏನು ಮಾಡ್ತಿರುವಂಥದ್ದು? ಇಲ್ಲಿ ಕನ್ಸಿಡರನ್ನು ಮಾಡುವಂಥದ್ದು. ದಿಸ್ ಈಸ್ ಅಬೌಟ್ ದ ಯಾವುದು? ಯಾವುದ್ರ ಬಗ್ಗೆ ಇರುವಂಥದ್ದು? ಬಜೆಟ್ ಲೈನ್ ಆ್ಯಂಡ್ ದ ಬಜೆಟ್ ಸೆಟ್. ದಿಸ್ ಇಸ್ ಅಬೌಟ್ ದ ಬಜೆಟ್ ಲೈನ್ ಆ್ಯಂಡ್ ದ ಬಜೆಟ್ ಸೆಟ್. ದ ನೆಕ್ಸ್ಟ್ ಒನ್, let us move on to the next important topic, that is indifference curve. Indifference curve. ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್. ಇಂಡಿಫರೆನ್ಸ್ ಮೊದಲೇ ಡಿಸ್ಕಸ್ ಮಾಡಿದ್ವಿ ನಾವು. ಯಾವುದು? ಥಿಯರೀಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಎರಡು ಪಾರ್ಟಲ್ಲಿ ಡಿವೈಡ್ ಮಾಡ್ತೀವಿ. ಅಂದರೆ ಒಂದು ಯುಟಿಲಿಟಿ ಅನಾಲಿಸಿಸ್, ಇನ್ನೊಂದು ಯಾವುದು? ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನಾವು ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಕ್ಯಾನ್ ಬಿ ಆಲ್ಸೋ ಟರ್ಮ್ಡ್ ಆಸ್ ಎನ್ ಆರ್ಡಿನಲ್ ಯುಟಿಲಿಟಿ. ಆರ್ಡಿನಲ್ ಯುಟಿಲಿಟಿ ಅಂತ ಕನ್ಸಿಡರ್ ಮಾಡಿದ್ವಿ. ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಮೆಜರ್ ದ ಯುಟಿಲಿಟಿ ವಿತ್ ದ ಯಾವ್ದ್ರ ನಂಬರ್ಸ್? ರೋಮನ್ ನಂಬರ್ಸನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಐದರ್ ಆರ್ಡರ್ ಆರ್ ರ್ಯಾಂಕ್ ದ ಯುಟಿಲಿಟಿ. ಐದರ್ ಆರ್ಡರನ್ನು ಮಾಡ್ತೀವಿ ಅಥವಾ ರ್ಯಾಂಕನ್ನು ಮಾಡುವಂಥದ್ದನ್ನು ಐ ಸಿ ಅಥವಾ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಂತ ಕನ್ಸಿಡರ್ ಮಾಡುವಂಥದ್ದು. ದ ಐ ಸಿ ಅಪ್ರೋಚ್ ಫಸ್ಟ್ ಒರಿಜಿನೇಟೆಡ್ ಬೈ, ಡಿಸ್ಕಸ್ ಮಾಡಿದ್ವಿ ಮೊದಲೇ. ಒರಿಜಿನೇಟೆಡ್ ಬೈ ಯಾರು? ಎಡ್ಜ್ವರ್ತ್ in 1881. Next, refined by Pareto in the year 1906. Perfected by Hicks and Allen in the year 1934.
ಇನ್ ದ ಇಯರ್ 1934. ಅರ್ಥ ಆಗ್ತಿದೆಯಾ? ಇದೇನಿರುವಂಥದ್ದು ಒರಿಜಿನೇಟೆಡ್, ರಿಫೈನ್ಡ್ ಆ್ಯಂಡ್ ಪರ್ಫೆಕ್ಟೆಡ್ ಬೈ ಅಂತ ಕನ್ಸಿಡರ್ ಮಾಡುವಂಥದ್ದು. ಯಾರು ಒರಿಜಿನೇಟ್ ಮಾಡಿದಂಥವ್ನು ಯಾರು? ಎಡ್ಜ್ವರ್ತ್ 1881ನಲ್ಲಿ, ರಿಫೈನ್ಡ್ ಬೈ ಪ್ಯಾರಿಟೋ ಇನ್ ದ ಇಯರ್ 1906, ಪರ್ಫೆಕ್ಟೆಡ್ ಬೈ ಇಕ್ಸ್ ಆ್ಯಂಡ್ ಅಲೆನ್ ಇನ್ ದ ಇಯರ್ 1934. ದ ನೆಕ್ಸ್ಟ್ ಒನ್, ಮೀನಿಂಗ್ ಆಫ್ ಐ ಸಿ. meaning of IC. Meaning of indifference curve. It is the, or indifference curve is the locus of path. ಏನನ್ಬೋದು? indifference curve is the locus of path, right? Indifference curve is the locus of path indicating the different combinations of two goods or commodities which yield equal level of satisfaction. Equal level of satisfaction, right? ಅರ್ಥಾಗ್ತಿದೆಯಾ? ಮೀನಿಂಗ್ ಆಫ್ ಐ ಸಿ, ಇಟ್ ಈಸ್ ದ ಲೋಕಸ್ ಆಫ್ ಪಾತ್ ಇಂಡಿಕೇಟಿಂಗ್ ದ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಟೂ ಕಮಾಡಿಟೀಸ್ ವಿಚ್ ಈಲ್ ದ ಈಕ್ವಲ್ ಆರ್ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಏನಾಗ್ತಿರುವಂಥದ್ದು ಡಿಫ್ರೆಂಟ್ ಕಾಂಬಿನೇಷನ್ಸ್ ಇರುತ್ತೆ. ಆ ಡಿಫ್ರೆಂಟ್ ಕಾಂಬಿನೇಷನ್ ಎಷ್ಟು ಕಮಾಡಿಟೀಸನ್ನು ಕನ್ಸಿಡರ್ ಮಾಡ್ತೀವಿ? ಟೂ ಕಮಾಡಿಟೀಸನ್ನು ಏನು ಮಾಡ್ತಿರುವಂಥದ್ದು? ಕನ್ಸಂಪ್ಷನನ್ನು ಮಾಡ್ತೀವಿ. ಆ ಎರಡೂ ಕಮಾಡಿಟಿನ ಕನ್ಸಂಪ್ಷನ್ ಮಾಡೋದ್ರಿಂದ ನಮಗೇನಾಗಿರಬೇಕು? ಸೇಮ್, ಒಂದೇ ರೀತಿಯಾದಂಥ ಅಥವಾ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಸೇಮ್ ಆರ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಅದನ್ನೇನಂತ ಕರಿತೀವಿ ನಾವು? ಇಂಡಿಫರೆನ್ಸ್ ಕರ್ವ್ ಅಂತ ಕರಿತೀವಿ. ದಟ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಅನ್ ಇಂಡಿಫರೆನ್ಸ್ ಕರ್ವ್. ಅಗೇನ್ ಐ ಆಮ್ ರಿಪೀಟಿಂಗ್, ಇಂಡಿಫರೆನ್ಸ್ ಕರ್ವ್ ಇಸ್ ದ ಲೋಕಸ್ ಆಫ್ ಪಾತ್. ಇಟ್ ಈಸ್ ದ ಲೋಕಸ್ ಆಫ್ ಪಾತ್. ಎಷ್ಟು ಏನಾಗ್ತಿರೋದು? ಇಂಡಿಕೇಟಿಂಗ್, ಏನನ್ನೋದು ಇಂಡಿಕೇಟ್ ಮಾಡ್ತಿರುವಂಥದ್ದು? ಡಿಫ್ರೆಂಟ್ ಕಾಂಬಿನೇಷನ್ಸ್ ಇರುತ್ತೆ, ಡಿಫ್ರೆಂಟ್ ಕಾಂಬಿನೇಷನ್ಸ್. ಅದರಲ್ಲಿ ಎಷ್ಟು ಕಮಾಡಿಟೀಸ್ ತೊಗೊತೀವಿ? ಟೂ ಕಮಾಡಿಟೀಸ್ ವಿಚ್ ಈಲ್ಡ್ ಸೇಮ್ ಆರ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, that can be termed as an indifference curve. The next one, indifference schedule. Indifference schedule ಅನ್ನು ತಗೊಳ್ಳುವಂತದ್ದಾರೆ. that is, it is a list of various combination of two goods which yield same or equal level of satisfaction. ಸೇಮ್ ಆರ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಇದನ್ನೇ ಅಂತ ಕರಿತೀವಿ ನಾವು ಇಂಡಿಫರೆನ್ಸ್ ಶೆಡ್ಯೂಲ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಏನಾಗ್ತಿರೋ? ಇಟ್ ಇಸ್ ಅ ಲಿಸ್ಟ್ ಆಫ್ ವೇರಿಯಸ್ ಕಾಂಬಿನೇಷನ್ಸ್ ಆಫ್ ಟೂ ಕಮಾಡಿಟೀಸ್ ವಿಚ್ ಈಲ್ಡ್ ಸೇಮ್ ಆರ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನೆಕ್ಸ್ಟ್, ಇಂಡಿಫರೆನ್ಸ್ ಶೆಡ್ಯೂಲ್ ಅನ್ನು ಕನ್ಸಿಡರ್ ಮಾಡೋ ಅಥವಾ ಟೇಬಲ್ ಅನ್ನು ಕನ್ಸಿಡರ್ ಮಾಡುವಂಥದ್ದಾರೆ. ಇಂಡಿಫರೆನ್ಸ್ ಶೆಡ್ಯೂಲ್ ಆರ್ ಟೇಬಲ್, ದಟ್ ಈಸ್ ಕಾಂಬಿನೇಷನ್ ಅನ್ನು ತಗೊಳ್ತೀವಿ. various combinations of how many commodities? Two commodities, X commodity and the Y commodity. ಈ ಶೆಡ್ಯೂಲ್ಸ್ ಅನ್ನು ಕೊಡೋದಿಲ್ಲ, ನೀವೇ ಪ್ರಾಕ್ಟೀಸ್ ಮಾಡ್ಕೊಬೇಕಾಗುತ್ತೆ ಇದನ್ನು. ಎಸ್, ದಟ್ ಈಸ್ A, B, C, D, E, right? Either we are going to order or rank calculate. Yes, X 1 2 3 4 5 12 8 5 3 2 5 3 2. This is about the indifference schedule. ಇದನ್ನೇನಂತ ಕರಿತೀವಿ ನಾವು? ಇಂಡಿಫರೆನ್ಸ್ ಶೆಡ್ಯೂಲ್ ಅಂತ ನಾವು ಕನ್ಸಿಡರ್ ಮಾಡುವಂಥದ್ದು. ಅಂದರೆ ಎಕ್ಸ್ ಕಮಾಡಿಟಿ ಮತ್ತು ವೈ ಕಮಾಡಿಟಿ ಎರಡನ್ನೂ ಕನ್ಸಂಪ್ಷನ್ ಮಾಡಿದಾಗ ಏನು ಮಾಡ್ತಿರುವಂಥದ್ದು? ನಮಗೆ ಈಕ್ವಲ್ ಲೆವೆಲ್ ಆಫ್ ಅಥವಾ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಸಿಗಬೇಕು. ಅದನ್ನೇನಂತ ಕರಿತೀವಿ ನಾವು? ಇಂಡಿಫರೆನ್ಸ್ ಕರ್ವ್ ಆರ್ ಇಂಡಿಫರೆನ್ಸ್ ಶೆಡ್ಯೂಲ್. ಲಿಸ್ಟ್ ಅಂತ ತೊಗೊಂಡಾಗ ಇಂಡಿಫರೆನ್ಸ್ ಶೆಡ್ಯೂಲು, ಲೋಕಸ್ ಆಫ್ ಪಾತ್ ಅಂತ ತೊಗೊಂಡಾಗ ಇಂಡಿಫರೆನ್ಸ್ ಕರ್ವ್ ಅಂತ ಕನ್ಸಿಡರ್ ಮಾಡುವಂಥದ್ದು. ದ ನೆಕ್ಸ್ಟ್ ಒನ್, ಇದನ್ನು MRS ಅಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸ್ ಆ್ಯಂಡ್ ವೈ ಕಮಾಡಿಟಿದು. ನೆಕ್ಸ್ಟ್ ಒನ್, ಇಂಡಿಫರೆನ್ಸ್ ಮ್ಯಾಪ್. ಇಂಡಿಫರೆನ್ಸ್ ಮ್ಯಾಪ್.
ಎಸ್ ವಾಟ್ ಮೀನ್ ಬೈ ಇಂಡಿಫರೆನ್ಸ್ ಮ್ಯಾಪ್ ಅಂತ ಕೇಳಿದಾಗ ಇಟ್ ಈಸ್ ಎ ಫ್ಯಾಮಿಲಿ ಆರ್ ಗ್ರೂಪ್, ಎ ಫ್ಯಾಮಿಲಿ ಆರ್ ಗ್ರೂಪ್ ಆರ್ ಎ ಫ್ಯಾಮಿಲಿ ಆರ್ ಏನನ್ಬೋದು, ಎ ಫ್ಯಾಮಿಲಿ ಆರ್ ಗ್ರೂಪ್ ಆರ್ ಸೆಟ್ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ಮೇಕ್ ಆನ್ ಇಂಡಿಫರೆನ್ಸ್ ಮ್ಯಾಪ್. ಮೇಕ್ ಆನ್ ಇಂಡಿಫರೆನ್ಸ್ ಮ್ಯಾಪ್ ಅಂದರೆ 4 ಮಾರ್ಕ್ಸ್ಗೆ ಇದೆ ಈ ಕ್ವಶನ್ನು. ಇದು ಗೂಡ್ ಎಕ್ಸು, ಇದು ಗೂಡ್ ವೈ. IC1, IC2, IC3, IC4. Yes, what do you mean by indifference map? It is a family or group, it is a family or group or set of indifference curves make an indifference map. Make an indifference map. ಇಲ್ಲಿ ತಗೊಂಡು ನೋಡುವಂತದ್ದಾರೆ higher the IC, higher the level of satisfaction. Lower the IC, lower the level of satisfaction. Higher the IC, higher the level of satisfaction. Lower the IC, lower the level of satisfaction. ಅಂದರೆ ಏನಾಗ್ತಿರುವಂಥದ್ದು IC1 ನಿಂದ that is IC2 is greater than IC1, IC2 is greater than IC1, IC3 is greater than IC2, IC4 is greater than IC3, IC4 is greater than IC3. ಫ್ಯೂಚರ್ಸಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾವ ರೀತಿ ಆಗೋದು ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುವಂಥದ್ದು ಅಂತ. ನೆಕ್ಸ್ಟು ಇದರಲ್ಲೇ ಮೊನೋಟೋನಿಕ್ ಪ್ರಿಫರೆನ್ಸ್ ಅಂತ ತೊಗೊತೀವಿ. ಮೊನೋಟೋನಿಕ್ ಪ್ರಿಫರೆನ್ಸಸ್, ರೈಟ್. ಮೊನೋಟೋನಿಕ್ ಪ್ರಿಫರೆನ್ಸಸ್ ಅಂತ ತಗೊಳ್ಳುವಂಥದ್ದಾರೆ ಎ ರ್ಯಾಷನಲ್ ಕನ್ಸ್ಯೂಮರ್ ಏನಂತ ಇರ್ಬೋದು, ರ್ಯಾಷನಲ್ ಕನ್ಸ್ಯೂಮರ್, ಎ ರ್ಯಾಷನಲ್ ಕನ್ಸ್ಯೂಮರ್ ವಿಲ್ ಆಲ್ವೇಸ್ ಪ್ರಿಫರ್ those commodities which gives him higher level of satisfaction. It is called as monotonic preferences. It is called as monotonic preferences. ಇದನ್ನೇ ಅಂತ ಕರಿತೀವಿ ನಾವು ಮೊನೋಟೋನಿಕ್ ಪ್ರಿಫರೆನ್ಸಸ್ ಅಂತ ಕರಿತೀವಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ವಾಟ್ ಯು ಮೀನ್ ಇಂಡಿಫರೆನ್ಸ್ ಮ್ಯಾಪ್? ಎ ಫ್ಯಾಮಿಲಿ ಆರ್ ಗ್ರೂಪ್ ಆರ್ ಸೆಟ್ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ಮೇಕ್ ಆನ್ ಇಂಡಿಫರೆನ್ಸ್ ಮ್ಯಾಪ್. ಮೇಕ್ ಆನ್ ಇಂಡಿಫರೆನ್ಸ್ ಮ್ಯಾಪ್. ಏನಾಗ್ತಿರೋಂಥದ್ದು ಫ್ಯಾಮಿಲಿ ಇರ್ಬೋದು, ಗ್ರೂಪ್ ಇರ್ಬೋದು ಅಥವಾ ಸೆಟ್ ಇರ್ಬೋದು, ಅದನ್ನೇನಂತ ಕರಿತೀವಿ ನಾವು ಇಂಡಿಫರೆನ್ಸ್ ಮ್ಯಾಪ್ ಅಂತ ಕರಿತೀವಿ. ಮೊನೋಟೋನಿಕ್ ಪ್ರಿಫರೆನ್ಸಸ್ ಅಂದರೆ ಏನು? ಎ ರ್ಯಾಷನಲ್ ಕನ್ಸ್ಯೂಮರ್. ರ್ಯಾಷನಲ್ ಅಂದರೆ ಏನಾಗ್ತಿರುವಂಥದ್ದು ಹೂ ವಾಂಟ್ಸ್ ಟು ಮ್ಯಾಕ್ಸಿಮೈಸ್ ಯುಟಿಲಿಟಿ, ಅವನ ಸ್ಯಾಟಿಸ್ಫ್ಯಾಕ್ಷನನ್ನು ಮ್ಯಾಕ್ಸಿಮಮ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕನ್ಸಿಡರ್ ಮಾಡುವಂಥದ್ದಾರೆ. ಏನು ಮಾಡ್ತಿರುವಂಥದ್ದು ವಿಲ್ ಆಲ್ವೇಸ್ ಪ್ರಿಫರ್ ದೋಸ್ ಕಾಂಬಿನೇಷನ್ಸ್ ಅಥವಾ ದೋಸ್ ಕಮಾಡಿಟೀಸ್ ಏನೇನಾಗ್ತಿರುವಂಥದ್ದು ವಿಚ್ ಗೆಟ್ಸ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ದ ಹೈಯೆಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಸಿಗುತ್ತೆ ಅದನ್ನು ಕನ್ಸಂಪ್ಷನ್ ಮಾಡಬೇಕು ಅಂತಿರುವಂಥ ಒಬ್ಬ ಕನ್ಸ್ಯೂಮರನ್ನು ಏನಂತ ಕರಿತೀವಿ ನಾವು ಮೊನೋಟೋನಿಕ್ ಪ್ರಿಫರೆನ್ಸಸ್ ಅಥವಾ ಅವನನ್ನೇ ಅಂತ ಕರಿತೀವಿ ನಾವು ರ್ಯಾಷನಲ್ ಕನ್ಸ್ಯೂಮರ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಮ್ ಆಸ್ ಆನ್ ರ್ಯಾಷನಲ್ ಕನ್ಸ್ಯೂಮರ್. ಐ ಥಿಂಕ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್ ಒನ್. ಫಸ್ಟ್ ಯಾರು ತೊಗೊಂಡಿದ್ವಿ? ಇಂಡಿಫರೆನ್ಸ್ ಕರ್ವ್ ಏನಂತ ಕರಿಬೋದು. ಇಂಡಿಫರೆನ್ಸ್ ಕರ್ವನ್ನು ಫಸ್ಟ್ ಒರಿಜಿನೇಟ್ ಮಾಡಿದಂಥವ್ನು ಯಾರು? ಎಡ್ಜ್ವರ್ತು 1881 ನೆಕ್ಸ್ಟು ರಿಫೈನ್ಡ್ ಬೈ ಪ್ಯಾರಿಟೋ 1906 ಪರ್ಫೆಕ್ಟೆಡ್ ಬೈ ಇಕ್ಸ್ ಆ್ಯಂಡ್ ಅಲೆನ್ ಯಾವಾಗ 1934 ಅದನ್ನು ಪರ್ಫೆಕ್ಷನನ್ನು ಮಾಡ್ತಾನೆ. ನೆಕ್ಸ್ಟು ಮೀನಿಂಗ್ ಆಫ್ ದ ಐ ಸಿಯನ್ನು ತೊಗೊಳ್ಳುವಂಥದ್ದಾರೆ. ಮೀನಿಂಗ್ ಆಫ್ ದ ಐ ಸಿ ಇಟ್ ಈಸ್ ಅ ಲೋಕಸ್ ಆಫ್ ಪಾತ್ ಇಂಡಿಕೇಟಿಂಗ್ ದ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಹೌ ಮೆನಿ ಕಮಾಡಿಟೀಸ್? 2 commodities. ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಎಷ್ಟು ಕಮಾಡಿಟೀಸು? 2 commodities which yield him highest level which yield him the equal or same level of satisfaction. That can be termed as an indifference curve. ಅದೇ ರೀತಿಯಾಗಿ ಇಂಡಿಫರೆನ್ಸ್ ಶೆಡ್ಯೂಲನ್ನು ಕನ್ಸಿಡರ್ ಮಾಡುವಂಥದ್ದಾರೆ. ಇಟ್ಸ್ ಅ ಲಿಸ್ಟ್ ಆಫ್ ವೇರಿಯಸ್ ಕಾಂಬಿನೇಷನ್ಸ್ ಆಫ್ ಹೌ ಮೆನಿ ಕಮಾಡಿಟೀಸ್? 2 commodities which yield ಸೇಮ್ ಆರ್ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ನನ್ನು ಕನ್ಸಿಡರ್ ಮಾಡುವಂಥದ್ದಾರೆ ಯಾವುದು? ಇಂಡಿಫರೆನ್ಸ್ ಮ್ಯಾಪ್. ಎ ಫ್ಯಾಮಿಲಿ or group or set, a family or group or set of indifference curves make an indifference map. ಏನಾಗ್ತಿರುವಂಥದ್ದು ಇಂಡಿಫರೆನ್ಸ್ ಕರ್ವ್ higher the IC, higher the level of satisfaction, lower the IC, lower the level of satisfaction. ಯಾವ ರೀತಿಯಾಗಿ ತೊಗೊಬೋದು ಅಂತ ತೊಗೊಳುವಂಥದ್ದಾರೆ. ದಟ್ ಈಸ್ IC2 is greater than IC1,
IC3 is greater than IC2, should be greater than IC2. The next one, IC4 should be greater than IC3. Right? As he moves from the lower to the higher IC, ಏನಾಗ್ತಿರುವಂಥದ್ದು highest level of satisfaction ಅವನಿಗೆ ಸಿಗ್ತಾ ಹೋಗುತ್ತೆ. ಅದನ್ನೇನಂತ ಕರಿತೀವಿ ನಾವು ಇಂಡಿಫರೆನ್ಸ್ ಮ್ಯಾಪ್ ಅಂತ ನಾವು ಕನ್ಸಿಡರ್ ಮಾಡುವಂಥದ್ದು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಇಂಡಿಫರೆನ್ಸ್ ಮ್ಯಾಪ್. ದ ನೆಕ್ಸ್ಟ್ ಒನ್ 6 marks ಕ್ವಶನ್ ಅನ್ನು ತಗೊಳ್ಳುವಂಥದ್ದಾರೆ. ಫ್ಯೂಚರ್ಸ್ ಆಫ್ ಆರ್ ಪ್ರಾಪರ್ಟೀಸ್ ಆಫ್ ಇಂಡಿಫರೆನ್ಸ್ ಕರ್ವ್. Future or properties of indifference curve. Features or properties of indifference curve. First one ನಾನು ತಗೊಂತೀನಿ. Indifference curve slopes downwards from left to right or it has negative slope. Yes, indifference curve slopes downwards. Indifference curve slopes downwards from left to right. Indifference curve slope from left to right or it should have the negative slope. ಏನಾಗ್ತಾ ಇರುವಂಥದ್ದು, indifference curve must slope from left to right or it should have the negative slope. ಏನಾಗ್ತಿರುವಂಥದ್ದು, ವೈ ಶುಡ್ ದ ಇಂಡಿಫರೆನ್ಸ್ ಕರ್ವ್ ಮಸ್ಟ್ ಸ್ಲೋಪ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ತಗೊಂಡುವಂಥದ್ದಾರೆ. ಇನ್ ಆರ್ಡರ್ ಟು ರೆಪ್ರೆಸೆಂಟ್ ದ ಇನ್ಕ್ರೀಸ್ ಫಾಲ್ ಇನ್ ಒನ್ ಕಮಾಡಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ಅನದರ್ ಕಮಾಡಿಟಿ. In order to represent the fall in one commodity and increase in the another commodity, the indifference curve must slope from left to right or it should have the negative slope. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಂಡಿಫರೆನ್ಸ್ ಕರ್ವ್ ಏನು ಮಾಡ್ತಿರುವಂಥದ್ದು, ಏನಾಗ್ತಿರುವಂಥದ್ದು, slopes downwards from left to right or it should have the negative slope. In order to represent the fall in one commodity ಅಂದರೆ ಯಾವುದು ಇಲ್ಲಿ y and increase in another commodity ಅಂದರೆ ಯಾವುದು x. ಅದನ್ನೇನಂತ ಕರಿತೀವಿ ನಾವು, ದಟ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಆನ್, ಏನಂತ ಕರಿಬೋದು ಅದನ್ನು, ದಟ್ ಈಸ್ ಇಟ್ಸ್ ಮಸ್ಟ್ ಫ್ಲೋ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗಿದೆ ಅಂತ ಕತೀನಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಂಡಿಫರೆನ್ಸ್ ಕರ್ವ್ ಮಸ್ಟ್ ಫ್ಲೋ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ಯು ಶುಡ್ ಹ್ಯಾವ್ ದ ನೆಗೆಟಿವ್ ಸ್ಲೋಪ್. ಇನ್ ಆರ್ಡರ್ ಟು ರೆಪ್ರೆಸೆಂಟ್ ಫಾಲ್ ಇನ್ ಒನ್ ಕಮಾಡಿಟಿ ಅಂಡ್ ಇನ್ಕ್ರೀಸ್ ಇನ್ ದ ಅನದರ್ ಕಮಾಡಿಟಿ ದ ಐ ಸಿ ಮಸ್ಟ್ ಫ್ಲೋ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ಯು ಶುಡ್ ಹ್ಯಾವ್ ದ ನೆಗೆಟಿವ್ ಸ್ಲೋಪ್. ದ ನೆಕ್ಸ್ಟ್ ಪ್ರಾಪರ್ಟಿನ ಕನ್ಸಿಡರ್ ಮಾಡುವಂಥದ್ದಾದರೆ, indifference curve should be convex to the origin. Indifference curve should be convex to the origin. ಇದು ಕಾನ್ವೆಕ್ಸ್ ಅಂತ ತಗೊಳ್ತೀವಿ. ರೈಟ್, ಇದನ್ನು ಯಾವುದು, ಇದು ಗೂಡ್ ಎಕ್ಸ್, ಇದು ಗೂಡ್ ವೈ. ರೈಟ್, ಅರ್ಥ ಆಗ್ತಿದೆಯಾ? ದಿಸ್ ಪ್ರಾಪರ್ಟಿ ಯಾವುದಿಂದ ತಗೊಂಡಿರುವಂಥದ್ದು, ದಿಸ್ ಪ್ರಾಪರ್ಟಿ ಹ್ಯಾಸ್ ಬೀನ್ ಟೇಕನ್ ಫ್ರಮ್ law of diminishing marginal rate of substitution. Right, this property has been directly taken from the law of diminishing marginal rate of substitution in order to represent
in order to represent rate of substitution ಯಾವ್ದು ಕಮಾಡಿಟಿ ಬಗ್ಗೆ ಎಕ್ಸ್ ಕಮಾಡಿಟಿ ಮತ್ತು ವೈ ಕಮಾಡಿಟಿ ಇಲ್ಲಿ ಒಂದು ಗ್ಯಾಪ್ನ ಇಟ್ಕೊಳ್ಳಿ ಎಕ್ಸ್ ಕಮಾಡಿಟಿ ಜಾಸ್ತಿ ಆದರೆ ವೈ ಕಮಾಡಿಟಿ ಕಡಿಮೆ ಆಗಬೇಕು ಅಥವಾ ಎಕ್ಸ್ ಕಮಾಡಿಟಿ ಕಡಿಮೆ ಆದರೆ ವೈ ಕಮಾಡಿಟಿ ಜಾಸ್ತಿ ಆಗಬೇಕು ಇದನ್ನೇನಂತ ಕರಿತೀವಿ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಇದನ್ನೇನಂತ ಕರಿತೀವಿ ನಾವು ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಆಗ ಮಾತ್ರ ಏನಾಗಿರುವಂಥದ್ದು ಇಂಡಿಫರೆನ್ಸ್ ಕರ್ವ್ ಕಾನ್ವೆಕ್ಸ್ ಆಗಿರುತ್ತೆ ಅರ್ಥ ಆಗ್ತಿದೆಯಾ ದಿಸ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಡೈರೆಕ್ಟ್ಲಿ ಟೇಕನ್ ಫ್ರಮ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ in order to represent the rate of substitution between the x commodity and the y commodity rate of substitution ಅಂದ್ರೆ ಏನು ಒಂದು ಕಮಾಡಿಟಿ ಜಾಸ್ತಿ ಆಗಬೇಕು ಇನ್ನೊಂದು ಕಮಾಡಿಟಿ ಕಡಿಮೆ ಆಗಬೇಕು ಅಂದರೆ ಎಕ್ಸ್ ಕಮಾಡಿಟಿ ಜಾಸ್ತಿ ಆದಾಗ ವೈ ಕಮಾಡಿಟಿ ಕಡಿಮೆ ಆಗಬೇಕು ಎಕ್ಸ್ ಕಮಾಡಿಟಿ ಕಡಿಮೆ ಆದಾಗ ವೈ ಕಮಾಡಿಟಿ ಜಾಸ್ತಿ ಆಗಬೇಕು ಇದನ್ನೇ ಅಂತ ಕರಿತೀವಿ ನಾವು ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಯಾವಾಗ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಇರುತ್ತೋ ಅವಾಗ ಏನಾಗಿರುತ್ತೆ ಇಂಡಿಫರೆನ್ಸ್ ಕರ್ವ್ ಕಾನ್ವೆಕ್ಸ್ ಆಗಿರುತ್ತೆ ಇಂಡಿಫರೆನ್ಸ್ ಕರ್ವ್ ವಿಲ್ ಬಿ ಕಾನ್ವೆಕ್ಸ್ ಟು ದ ಒರಿಜಿನ್ ಸೇ ಫಾರ್ ಎಕ್ಸಾಂಪಲ್ if it is concave say for example if it is concave ಇದೆ ಅಂತ ತಗೊಂಡುವಂತದ್ದಾರೆ ಕಾನ್ಕೇವ್ ಅಂದರೆ ಏನು ರೈಟ್ ಟು ಲೆಫ್ಟ್ ಕಾನ್ವೆಕ್ಸ್ ಲೆಫ್ಟ್ ಟು ರೈಟ್ ಕಾನ್ಕೇವ್ ರೈಟ್ ಟು ಲೆಫ್ಟ್ ರೈಟ್ ಟು ಲೆಫ್ಟ್ ಕಾನ್ಕೇವ್ ಇದೆ ಅಂತ ಬಂದಾಗ ಏನಾಗ್ತಿರುವಂಥದ್ದು ಆವಾಗ ಇಫ್ ಇಟ್ ಈಸ್ ಕಾನ್ಕೇವ್ law of diminishing marginal rate of substitution is not applicable law of diminishing marginal rate of substitution is not applicable rate of substitution ಇಲ್ಲ ಇಲ್ಲಿ ಹೇಳಿದೆ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನಾಗಬೇಕು ಎಕ್ಸ್ ಕಮಾಡಿಟಿ ಜಾಸ್ತಿ ಆದರೆ ವೈ ಕಮಾಡಿಟಿ ಕಡಿಮೆ ಆಗಬೇಕು ಎಕ್ಸ್ ಕಮಾಡಿಟಿ ಕಡಿಮೆ ಆದರೆ ವೈ ಕಮಾಡಿಟಿ ಜಾಸ್ತಿ ಆಗಬೇಕು ಆದರೆ ಇಲ್ಲಿ ತಗೊಳ್ಳುವಂಥದ್ದಾರೆ ಎಕ್ಸ್ ಕಮಾಡಿಟಿನೂ ಜಾಸ್ತಿ ಇದೆ ವೈ ಕಮಾಡಿಟಿನೂ ಜಾಸ್ತಿ ಇದೆ ಆ್ಯಂಡ್ ಇಟ್ ಈಸ್ ಅಗೇನ್ಸ್ಟ್ ದ ಐ ಸಿ ಅನಾಲಿಸಿಸ್ ಇದೇನಾಗಿರುವಂಥದ್ದು ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ಗೆ ಏನಾಗಿರುವಂಥದ್ದು ಇದು ಸರಿಯಾಗೋದಿಲ್ಲ ಅಂದರೆ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಆದರೆ ಮಾತ್ರ ಏನಾಗ್ತಿರುವಂಥದ್ದು ಅದೇನಾಗುತ್ತೆ ಕಾನ್ವೆಕ್ಸ್ ಆಗಿ ಬರುತ್ತೆ ಕಾನ್ಕೇವ್ ಇದ್ದಾಗ ಏನಾಗ್ತಿರುವಂಥದ್ದು ಎಕ್ಸು ಜಾಸ್ತಿ ಇದೆ ವೈಯು ಜಾಸ್ತಿ ಇದೆ ಅದೇ ರೀತಿಯಾಗಿ ವೈಯು ಜಾಸ್ತಿ ಇದೆ ಎಕ್ಸು ಕೂಡ ಜಾಸ್ತಿ ಇದೆ ಆ್ಯಂಡ್ ಇಟ್ ಈಸ್ ಎಗೇನ್ಸ್ಟ್ ದ ರೂಲ್ ಆಫ್ ಐ ಸಿ ಅನಾಲಿಸಿಸ್ ಆ್ಯಂಡ್ ಹೆನ್ಸ್ ಇಂಡಿಫರೆನ್ಸ್ ಕರ್ವ್ ಕೆನಾಟ್ ಬಿ ಏನು ಕಾನ್ಕೇವ್ ಇಂಡಿಫರೆನ್ಸ್ ಕರ್ವ್ ಕೆನಾಟ್ ಬಿ ಕಾನ್ಕೇವ್ ದ ನೆಕ್ಸ್ಟ್ ಒನ್ ನೆಕ್ಸ್ಟ್ ಪ್ರಾಪರ್ಟಿನ ಕನ್ಸಿಡರ್ ಮಾಡುವಂಥದ್ದಾರೆ if you consider the next property no 2IC third property no 2IC should intersect with each other no 2IC should intersect with each other ಗುಡ್ ಎಕ್ಸ್ ಆ್ಯಂಡ್ ಗುಡ್ ವೈ ಇಲ್ಲಿ ತೊಗೊಳ್ಳುವಂಥದ್ದಾರೆ ಏನು ಹೇಳ್ತಿರುವಂಥದ್ದು ಫಸ್ಟ್ ಇದನ್ನು ತೊಗೊಳ್ಳೋಣ ಆಮೇಲೆ ಇಂಟರ್ಸೆಕ್ಷನ್ ಪಾರ್ಟನ್ನು ಕನ್ಸಿಡರ್ ಮಾಡೋಣ ನೋ ಟು ಐ ಸಿ ಶುಡ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್ ಅಂದರೆ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಒಂದೊಂದು ಥರ ಇದೆ ಅಂದರೆ ಒನ್ ಪರ್ಟಿಕ್ಯುಲರ್ ಐ ಸಿ ರೆಪ್ರೆಸೆಂಟ್ಸ್ ಒನ್ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಪರ್ಟಿಕ್ಯುಲರ್ ಐ ಸಿ ರೆಪ್ರೆಸೆಂಟ್ಸ್ ಒನ್ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸೇ ಫಾರ್ ಎಕ್ಸಾಂಪಲ್ ಇಫ್ if two indifference curves intersect at one point ಏನು ತೋರಿಸುತ್ತೆ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ತೋರಿಸುತ್ತೆ ಇಟ್ ಶೋಸ್ ದ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ನೀವೀಗ ಒಂದು ಕ್ವಶನ್ ರೈಸ್ ಮಾಡ್ಬೋದು ಮೀನಿಂಗಲ್ಲಿ ಹೇಳಿದ್ವಿ ಡಿಸ್ಕಸ್ ಮಾಡಿದ್ವಿ ಏನು ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲೂ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಿದೆಯಲ್ಲ ಅಂತ ಕೇಳ್ಬೋದು ಆದರೆ ನಾವು ಅಲ್ಲಿ ಡಿಸ್ಕಸ್ ಮಾಡಿದಂಥದ್ದೇನು ಸೇ ಫಾರ್ ಎಕ್ಸಾಂಪಲ್ IC2 ಈಸ್ ಗ್ರೇಟರ್ ದ್ಯಾನ್ IC1 ಆರ್ IC1 ಈಸ್ ಲೆಸ್ ದ್ಯಾನ್ IC2 ಅಂತ ಕನ್ಸಿಡರ್ ಮಾಡಿದೆ ಆದರೆ ಎಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿಲ್ಲ IC2 ಈಸ್ ಈಕ್ವಲ್ ಟು IC1 ಅಥವಾ IC1 ಈಸ್ ಈಕ್ವಲ್ ಟು IC2 ಅಂತ ಆ್ಯಂಡ್ ಹೆನ್ಸ್ ಇಟ್ ಈಸ್ ಅಗೇನೆಸ್ಟ್ ದ ರೂಲ್ ಆಫ್ ದ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಆ್ಯಂಡ್ ಹೆನ್ಸ್ ಇಟ್ ಈಸ್ ಅಗೇನೆಸ್ಟ್ ದ ರೂಲ್ ಆಫ್ ದ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಫಸ್ಟ್ ಪ್ರಾಪರ್ಟಿ ಆಗಿರುವಂಥದ್ದು ದ ಇಂಡಿಫರೆನ್ಸ್ ಕರ್ವ್ ಮಸ್ಟ್ ಫ್ಲೋ ಫ್ರಮ್ ಲೆಫ್ಟ್ ಟು ರೈಟ್ ದ ಇಂಡಿಫರೆನ್ಸ್ ಕರ್ವ್ ಮಸ್ಟ್ ಫ್ಲೋ ಫ್ರಮ್ ಲೆಫ್ಟ್ ಟು ರೈಟ್ ಯಾತಕ್ಕೋಸ್ಕರ ಟು ಶೋ ಫಾಲಿಂಗ್ ಒನ್ ಕಮಾಡಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ಅನದರ್ ಕಮಾಡಿಟಿ ಒಂದು ಕಮಾಡಿಟಿ ಕಡಿಮೆ ಆಗಬೇಕು ಇನ್ನೊಂದು ಕಮಾಡಿಟಿ ಜಾಸ್ತಿ ಆಗಬೇಕು ಅದಕ್ಕೋಸ್ಕರ ಏನಾಗಿರುವಂಥದ್ದು ಇಂಡಿಫರೆನ್ಸ್ ಕರ್ವ್ ಏನಾಗಿರುತ್ತೆ ಸ್ಲೋಪ್ಸ್ ಡೌನ್ವರ್ಡ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ಇಟ್ ಶುಡ್ ಹ್ಯಾವ್ ದ ನೆಗೆಟಿವ್ ಸ್ಲೋಪ್ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್
ದ ಇಂಡಿಫರೆನ್ಸ್ ಕರ್ವ್ ಮಸ್ಟ್ ಬಿ ಕಾನ್ವೆಕ್ಸ್ ಟು ದ ಒರಿಜಿನ್ ಆರ್ ಅನ್ ಐ ಸಿ ಇಸ್ ಕಾನ್ವೆಕ್ಸ್ ಟು ದ ಒರಿಜಿನ್. ಇಲ್ಲಿ ತಗೊಳ್ಳುವಂಥದ್ದಾರೆ ಇಫ್ ಇಟ್ ಟೇಕ್ ಎ ಸೆಕೆಂಡ್ ಪ್ರಾಪರ್ಟಿ ದ ಇಂಡಿಫರೆನ್ಸ್ ಕರ್ವ್ ಇಸ್ ಕಾನ್ವೆಕ್ಸ್ ಟು ದ ಒರಿಜಿನ್. ಏನಾಗ್ತಿರುವಂಥದ್ದು ದಿಸ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಡೈರೆಕ್ಟ್ಲಿ ಟೇಕನ್ ಫ್ರಮ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಇದನ್ನ ಯಾರಿಂದ ತೊಗೊಂಡಿರುವಂಥದ್ದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಇಂದ ತೊಗೊಂಡಿರೋದ್ರಿಂದ ಏನಾಗ್ತಿರುವಂಥದ್ದು ಟು ಶೋ ದ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಅದು ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು? ಇವಾಗ ಎಕ್ಸ್ ಕಮಾಡಿಟಿ ಜಾಸ್ತಿ ಆದರೆ ವೈ ಕಮಾಡಿಟಿ ಕಡಿಮೆ ಆಗಬೇಕು. ಎಕ್ಸ್ ಕಮಾಡಿಟಿ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಿದ್ದೀವಿ ಅಂತ ಬಂದಾಗ ವೈ ಕಮಾಡಿಟಿ ಕಡಿಮೆ ಆಗಬೇಕು, ಅಥವಾ ವೈ ಕಮಾಡಿಟಿ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಿದ್ದೀವಿ ಅಂತ ಬಂದಾಗ ಎಕ್ಸ್ ಕಮಾಡಿಟಿ ಕಡಿಮೆ ಆಗಬೇಕು. ಅದಕ್ಕೋಸ್ಕರ ಅದನ್ನ ಏನಾಗಿರುವಂಥದ್ದು ಅದನ್ನು ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಇಫ್ ಇಟ್ ಈಸ್ ಕಾನ್ಕೇವ್ ಇದ್ದಾಗ ಏನಾಗ್ತಿರುವಂಥದ್ದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಅಪ್ಲಿಕಬಲ್ ಆಗೋದಿಲ್ಲ. ಅಂದರೆ ಎಕ್ಸ್ ಕಮಾಡಿಟಿನೂ ಜಾಸ್ತಿ ಇರುತ್ತೆ, ವೈ ಕಮಾಡಿಟಿ ಕೂಡ ಏನಾಗಿರುವಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಏನು ಮಾಡುವಂಥದ್ದು ಇಟ್ ಶುಡ್ ಬಿ ಆಲ್ವೇಸ್ ಕಾನ್ವೆಕ್ಸ್ ಬಟ್ ನಾಟ್ ಕಾನ್ಕೇವ್ ಅಂತ ತೊಗೊತೀವಿ. ನೆಕ್ಸ್ಟ್ ಒನ್ನನ್ನು ತೊಗೊಳ್ಳುವಂಥದ್ದಾರೆ ನೋ ಟು ಇಂಡಿಫರೆನ್ಸ್ ಕರ್ವ್ ಶುಡ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಇಲ್ಲಿ ಎರಡು ಇಂಡಿಫರೆನ್ಸ್ ಕರ್ವ್ ಒಟ್ಟಿಗೆ ಇಂಟರ್ಸೆಕ್ಟ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ತೊಗೊಳ್ಳುವಂಥದ್ದು ಫಸ್ಟ್ ಒನ್ನನ್ನು ತೊಗೊಳ್ಳುವಂಥದ್ದಾರೆ one particular indifference curve represents one particular level of satisfaction. One particular IC represents one particular level of satisfaction. That is ಏನು ತೊಗೊಬೋದು IC2 is greater than IC1, IC2 is greater than IC1 or IC1 is less than IC2, IC2 is less than IC1. ಆದರೆ ನಾವೆಲ್ಲೂ ಕೂಡ ಡಿಸ್ಕಸ್ ಮಾಡಿಲ್ಲ. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಇದನ್ನು ಇಂಟರ್ಸೆಕ್ಟ್ ಪಾರ್ಟ್ನ ನಾವೆಲ್ಲೂ ಡಿಸ್ಕಸ್ ಮಾಡಿಲ್ಲ. ಏನು IC2 is equal to IC1 ಅಥವಾ IC1 is equal to IC2. ಅಂದರೆ ಯಾವಾಗ ಅದು ಇಫ್ ದ ಟೂ ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಎರಡೂ ಕರ್ವ್ ಇಂಟರ್ಸೆಕ್ಟ್ ಆದಾಗ ಎಲ್ಲಿ ಅಟ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದು ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ತೋರಿಸುತ್ತೆ. ಯಾವ ರೀತಿ ಅಂತ ಬಂದಾಗ IC2 is equal to IC1, IC1 is equal to IC2, IC1 is equal to IC2. ಸರ್ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ.